ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನುವ ಮಾತಿನಂತೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಂತರೂ ಕೂಡ ಯುದ್ಧದ ಪರಿಣಾಮಗಳು ಅದರಿಂದ ಸೃಷ್ಟಿಯಾಗಿರುವಂತಹ ಸಮಸ್ಯೆಗಳು ರಾಜ್ಯದಲ್ಲಿ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ನೋಡಿ, ಕರಾವಳಿಯ ಮೀನುಗಾರರಿಗೆ ಮೀನುಗಾರಿಕೆಯೇ ಜೀವಾಳ. ಸೀಮೆ ಎಣ್ಣೆ ಬಳಸುವ ಸಾಂಪ್ರದಾಯಿಕ ಬೋಟುಗಳಿಗೆ ಇದೀಗ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಇವಾಗ ಪೆಟ್ರೋಲ್ ದರಕ್ಕಿಂತಲೂ ಹೆಚ್ಚಿನ ದರದಲ್ಲಿ ಸೀಮೆ ಎಣ್ಣೆ ಸಿಗ್ತಾ ಇದೆ. ಇದು ಸಾಂಪ್ರದಾಯಿಕ ಮೀನುಗಾರರಿಗೆ ಬಹಳಷ್ಟು ಸಂಕಷ್ಟವನ್ನು ತಂದೊಡ್ತಾ ಇದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಮೀನುಗಾರರ ಬದುಕು ಬವಣೆ ಹೇಗಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕರಾವಳಿ ಜಿಲ್ಲೆ ಅಂದರೆ ಮೀನುಗಾರಿಕೆಗೆ ಬಹಳ ಹೆಸರುವಾಸಿಯಾಗಿರುವಂಥದ್ದು. ಅದರಂತೆ ಮಲ್ಪೆ ಈಗ ನಾವು ನೋಡ್ತಾ ಇರುವಂಥದ್ದು ಮೀನುಗಾರಿಕೆಯಲ್ಲಿ ನಾಡದೋಣಿ ಅನ್ನುವಂಥದ್ದು ಬಹಳ ಪ್ರಸಿದ್ಧಿಯನ್ನೇ ಪಡೆದಿರುವಂಥದ್ದು. ಮಾತ್ರವಲ್ಲ, ಈಗಾಗಲೇ ನಾಡದೋಣಿ ಮೀನುಗಾರಿಕೆ ಆರಂಭವಾಗಬೇಕಾಗಿತ್ತು. ಕಾರಣಾಂತರದಿಂದ ನಾಡದೋಣಿಗಳು ಕೆಲವೊಂದು ದೋಣಿಗಳನ್ನು ಬದಿಗೆ ಹಾಕಿದ್ದಾರೆ. ಇದಕ್ಕೆ ಕಾರಣ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮದಿಂದಾಗಿ ನಾಡದೋಣಿಗಳು ಮೀನುಗಾರಿಕೆಗೆ ತೆರಳುತ್ತಾ ಇಲ್ಲ. ಹೀಗಾಗಿ ಸೀಮೆ ಎಣ್ಣೆ ಬಳಕೆಯನ್ನು ಮಾಡ್ತಾರೆ. ಅದರಲ್ಲೂ ಈಗ ಸೀಮೆ ಎಣ್ಣೆ ದರ ಅನ್ನುವಂಥದ್ದು ಪೆಟ್ರೋಲ್ ಡೀಸೆಲ್ಗಿಂತ ಬಹಳ ಹೆಚ್ಚಳವಾಗಿದೆ. ಹೀಗಾಗಿ ಸೀಮೆ ಎಣ್ಣೆಯನ್ನು ಗೃಹ ಬಳಕೆಯಾಗಿ ಹೆಚ್ಚು ಬಳಸ್ತಾ ಇದ್ರು. ಕಾರಣಾಂತರದಿಂದ ಈಗ ಬಳಕೆ ಮಾಡದೆ ಮೀನುಗಾರಿಕೆಗೆ ಹೆಚ್ಚು ಬಳಕೆ ಮಾಡ್ತಾರೆ. ಮೀನುಗಾರರು ಈ ಮೀನುಗಾರಿಕೆಗೆ ಹೆಚ್ಚು ಅವಲಂಬಿತವಾಗಿರುವುದರಿಂದ ನಾಡದೋಣಿಗಳು ಮೀನುಗಾರಿಕೆಗೆ ತೆರಳಬೇಕಾಗಿತ್ತು. ಈಗ ಪೆಟ್ರೋಲ್ ಡೀಸೆಲ್ ದರಕ್ಕಿಂತ ಹೆಚ್ಚಾಗಿರುವ ಕಾರಣ ಈಗ ಬದಿಯಲ್ಲಿ ಹಾಕಿದ್ದಾರೆ. ಈಗ ಮೀನುಗಾರಿಕೆ ಇಲಾಖೆ ಕೂಡ ಸೀಮೆ ಎಣ್ಣೆಯನ್ನು ನೀಡಬೇಕಾಗಿತ್ತು. ಈಗ KFD ವಿತರಿಸುವ ಮೂಲಕ ಒಂದು ಸೀಮೆ ಎಣ್ಣೆ ಅನ್ನೋಂಥದ್ದು ಲೀಟರ್ಗೆ ಹೆಚ್ಚಾಗಿ ನೀಡ್ತಾ ಇರುವುದರಿಂದ, ಅಲ್ಲದೆ ದರ ಹೆಚ್ಚಾಗಿರುವುದರಿಂದ ಸಬ್ಸಿಡಿ ರಹಿತವಾಗಿಯೇ ನೀಡ್ತಾ ಇದ್ದಾರೆ. 35 ರೂಪಾಯಿ ಸಬ್ಸಿಡಿ ರಹಿತ ದರವಾಗಿ ನೀಡ್ತಾ ಇರುವಂಥದ್ದು. ನಮ್ಮ ಮಲ್ಪೆ ಭಾಗದಲ್ಲಿ 1700 ನಾಡದೋಣಿಗಳಿದ್ದರೂ ಕೂಡ ಮೀನುಗಾರರು ಬಹಳ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. 149 ರೂಪಾಯಿ ದರದಿಂದಾಗಿ ಈಗ ನಾಡದೋಣಿ ಮೀನುಗಾರರು ಕೂಡ ಮೀನುಗಾರಿಕೆಗೆ ತೆರಳ್ತಾ ಇಲ್ಲ. ಹೀಗಾಗಿ ಮೀನುಗಾರರು ಬಹಳ ಆತಂಕದ ಸೃಷ್ಟಿಯಲ್ಲಿರುವಂಥದ್ದು. ಮೀನುಗಾರರು ಕೂಡ ಹೆಚ್ಚು ಮೀನುಗಾರಿಕೆಗೆ ತೆರಳದೇ ಇರುವಂಥದ್ದು. ಕ್ಯಾಮ್ರಾಮನ್ ಚೇತನ್ ಜೊತೆ ಆದಿತ್ಯ ಇತ್ತಾಳ್, ಪಬ್ಲಿಕ್ TV, ಉಡುಪಿ.